ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಈ ಹೆಸರು ಇಡೀ ಜಗತ್ತಿಗೆ ಚಿರಪರಿಚಿತವೇ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಖ್ಯಾತ ರಾಜಕಾರಣಿ ಮತ್ತು ಪ್ರಸಿದ್ಧ ಉದ್ಯಮಿ. ಅವರ ತಂದೆ ಫ್ರೆಡ್ ಟ್ರಂಪ್ ಕಲಿಸಿದ ಪಾಠಗಳು ಡೊನಾಲ್ಡ್ ಟ್ರಂಪ್ ಅವರ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ಟ್ರಂಪ್ ಬಗ್ಗೆ ಪುಸ್ತಕಗಳನ್ನು ಬರೆದ ಲೇಖಕರು ಅವರ ತಂದೆಯ ಸಿದ್ಧಾಂತವು ಡೊನಾಲ್ಡ್ ಟ್ರಂಪ್ ಅವರನ್ನ ಜಗತ್ತಿನ ಹೆಚ್ಚಿನ ಜನರು ದುರ್ಬಲ ಎಂದು ಮನವರಿಕೆ ಮಾಡಿಕೊಟ್ಟಿತು ಎಂದು ಬರೀತಾರೆ. ಬಲಿಷ್ಠರು ಮಾತ್ರ ಯಶಸ್ವಿಯಾಗ್ತಾರೆ. ನೀವು ರಾಜನಾಗಲು ಬಯಸಿದರೆ ನೀವು ವಿಜೇತರಾಗಿರಬೇಕು ಎಂಬುದು ಟ್ರಂಪ್ ಅವರ ತಂದೆಯ ಆಶಯವಾಗಿತ್ತು. ಇಂದು ಜಗತ್ತಿನಲ್ಲಿ ಏನಾದರೊಂದು ವಿಚಾರಕ್ಕೆ ಮುನ್ನೆಲೆಯಲ್ಲೇ ಇರ್ತಾರೆ. ಡೊನಾಲ್ಡ್ ಟ್ರಂಪ್ ಚಿಕ್ಕ ವಯಸ್ಸಿನಿಂದಲೇ ಜೀವನದ ಪಾಠಗಳನ್ನ ಕಲಿತವರು. ತಮ್ಮ ತಂದೆಯೇ ನನಗೆ ರೋಲ್ ಮಾಡೆಲ್ ಅಂಡ್ ಗಾಡ್ ಫಾದರ್ ಅನ್ನೋದು ಟ್ರಂಪ್ ಅವರ ಮಾತು. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಹುಟ್ಟಿದ್ದು ಜೂನ್ 14, 1946ರಂದು ನ್ಯೂಯಾರ್ಕ್ ಸಿಟಿಯಲ್ಲಿ. ಅವರ ತಂದೆ ಫ್ರೆಡ್ ಟ್ರಂಪ್ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ, ತಾಯಿ ಮೇರಿ ಅನ್ನಿ ಓರ್ವ ಗೃಹಿಣಿ. ಈ ದಂಪತಿಗಳಿಗೆ 4ನೇ ಮಗನಾಗಿ ಜನಿಸಿದವರೇ ಡೊನಾಲ್ಡ್ ಟ್ರಂಪ್. 1983ರಲ್ಲಿ ನಡೆದ ಒಂದು ಸಂದರ್ಶನದಲ್ಲಿ ಫ್ರೆಡ್ ಟ್ರಂಪ್ ಅವರು ತಮ್ಮ ಮಗನ ಬಗ್ಗೆ ಒಂದು ವಿಚಾರವನ್ನ ಬಹಿರಂಗಪಡಿಸಿದ್ರು. ಅದೇನು ಅಂದ್ರೆ, ಡೊನಾಲ್ಡ್ ಸಣ್ಣ ವಯಸ್ಸಿನಲ್ಲಿ ತುಂಬಾ ಒರಟನಾಗಿದ್ದಂತೆ, ಯಾರ ಮಾತನ್ನು ಕೇಳದ ಮುಂಗೋಪಿ, ಹಿಡಿದ ಕೆಲಸವನ್ನ ಸಾಧಿಸಿಯೇ ತೀರುತ್ತೇನೆಂಬ ಹಠವಾದಿ ಎಂದಿದ್ರು. ಹಾಗಾಗಿ ಅವನ ಹಠಮಾರಿತನಕ್ಕೆ ಬೇಸತ್ತು ಡೊನಾಲ್ಡ್ನನ್ನ ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಗೆ ದಾಖಲಿಸಿದ್ರು. 2 ವರ್ಷಗಳ ಕಾಲ ಫೋರ್ಡಿಯಾಮ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದು 1968ರಲ್ಲಿ ಅರ್ಥಶಾಸ್ತ್ರ ವಿಜ್ಞಾನದಲ್ಲಿ ಪದವಿಯನ್ನ ಪಡೆದರು. ಇನ್ನು ಟ್ರಂಪ್ ಮೂಲತಃ ಜರ್ಮನಿಯವರು. ಅವರಿಗೆ ಅಮೆರಿಕದಲ್ಲಿ ನೆಲೆ ಸಿಕ್ಕಿದ್ದೇ ಅವರ ತಾತನಿಂದ. ಜರ್ಮನಿಯಿಂದ ಅಮೆರಿಕಕ್ಕೆ ವಲಸೆ ಬಂದ ಟ್ರಂಪ್ ಅವರ ಅಜ್ಜ ಕಠಿಣ ಪರಿಶ್ರಮದ ಮೂಲಕ ಅಮೆರಿಕದ ನೆಲದಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ರು. 1900ರ ದಶಕದಲ್ಲಿ ಅಮೆರಿಕಕ್ಕೆ ಬಂದ ಡೊನಾಲ್ಡ್ ಟ್ರಂಪ್ ಅವರ ಅಜ್ಜ ಫ್ರೆಡರಿಕ್ ಕ್ರೈಸ್ಟ್ ಟ್ರಂಪ್ ಲೋವರ್ ಮ್ಯಾನ್ ಹಾಟ್ನಾನ್ 60 ವಾಲ್ ಸ್ಟ್ರೀಟ್ ನಲ್ಲಿದ್ದ ಶ್ರೀಮಂತರಿಗೆ ಫೇಮಸ್ ಬಾರ್ಬರ್ ಆಗಿದ್ರು. ಹೀಗೆ ಸುಮಾರು 1.5 ದಶಕಗಳ ಕಾಲ ಅಲ್ಲಿಯೇ ಉದ್ಯಮ ಮಾಡಿಕೊಂಡಿದ್ರು. ಈಗ ಆ ಕಟ್ಟಡ ಬ್ಯಾಂಕಿನ ಪ್ರಧಾನ ಕಚೇರಿ ಆಗಿದೆ. ಆದರೂ ಒಮ್ಮೊಮ್ಮೆ ಟ್ರಂಪ್ ಅವರ ಅಜ್ಜ ತಮ್ಮ ವೃತ್ತಿ ಜೀವನವನ್ನ ಬದಲಾಯಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. 1908ರಲ್ಲಿ ಒಂದು ಆಸ್ತಿಯನ್ನ ಖರೀದಿಸಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈ ಆಸ್ತಿ ಕ್ವೀನ್ಸ್ ನ ವುಡ್ ಹೆವೆನ್ ನಲ್ಲಿರುವ 2 ಅಂತಸ್ತಿನ ಕಟ್ಟಡವಾಗಿತ್ತು. ಅವರ ಆದಾಯಕ್ಕೆ ಪೂರಕವಾಗಿ ಅವರು ಹೋಟೆಲ್ ಅನ್ನ ನಿರ್ವಹಿಸ್ತಾ ಇದ್ರು. ಫೆಡರಿಕ್ ಆಸ್ತಿ ವ್ಯವಹಾರದಲ್ಲಿ ಆಸಕ್ತಿ ಹೊಂದಿದ್ರು. ಹಾಗಾಗಿ 2ನೇ ಮಹಾಯುದ್ಧದ ನಂತರ ಅಮೆರಿಕದಲ್ಲಿ ನಡೆದ ಆಧುನಿಕ ಆಸ್ತಿ ವ್ಯವಹಾರವನ್ನ ಪ್ರವೇಶಿಸಿದ್ರು. ಈ ಬದಲಾವಣೆಯಿಂದ ಅವರ ಜೀವನವೇ ಬದಲಾಯಿತು. ಹೀಗೆ ಫೆಡರಿಕ್ ನಂತರ ಅವರ ಮಗ ಫ್ರೆಡ್ ಟ್ರಂಪ್ ತಂದೆಗೆ ತಕ್ಕ ಮಗನಾಗಿ ಬೆಳೆದ್ರು. ಅವರ ದೃಷ್ಟಿಕೋನ ಹೇಗಿತ್ತೆಂದ್ರೆ, ಬಾಲ್ಯದಿಂದಲೂ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಜಗತ್ತಿನಲ್ಲಿ ಕೇವಲ 2 ರೀತಿಯ ಜನರಿದ್ದಾರೆ ಎಂದು ಬೋಧಿಸಿದ್ರು. ಮೊದಲನೆಯವರು ವಿಜೇತರು, 2ನೇಯವರು ಸಾವಿನವರೆಗೂ ಹೋರಾಡುವವರು ಮತ್ತು ಸೋತವರು ಎಂದು ಚಿಕ್ಕಂದಿನಲ್ಲೇ ಹುರಿದುಂಬಿಸುತ್ತಿದ್ರು. ಬದುಕಿನ ಕಟು ಸತ್ಯ ಬಾಲ್ಯದಲ್ಲಿಯೇ ಮನವರಿಕೆಯಾಗಿತ್ತು ಟ್ರಂಪ್ ಅವರಿಗೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದುಕೊಂಡ ಡೊನಾಲ್ಡ್ ರಿಯಲ್ ಎಸ್ಟೇಟ್ ನಲ್ಲಿ ತಮ್ಮ ಛಾಪು ಮೂಡಿಸಿದ್ರು. ತಮ್ಮ ಪೂರ್ವಜರಿಂದ ಕಲಿತ ಪಾಠವನ್ನೇ ಇಡೀ ಜಗತ್ತಿನೆದುರು ತೋರಿಸಲು ಅಣಿಯಾದ್ರು. ದಿ ಆರ್ಟ್ ಆಫ್ ದಿ ಡೀಲ್ ವಿತ್ ಟ್ರಂಪ್ ಪುಸ್ತಕದ ಸಹ ಲೇಖಕರಾದ ಟೋನಿ ಶ್ವಾರ್ಟ್ಸ್ ಹಾಗೂ ಫ್ರಂಟ್ ಲೈನ್ ನಿಯತಕಾಲಿಕೆ ವರದಿ ಮಾಡಿರುವ ಪ್ರಕಾರ ಟ್ರಂಪ್ ಅವರ ತಂದೆಯೇ ತಮ್ಮ ಈ ಸ್ಥಿತಿಗೆ ಕಾರಣ ಎಂದು ಟ್ರಂಪ್ ಅವರಿಗೆ ಸಂಪೂರ್ಣವಾಗಿ ಮನವರಿಕೆಯಾಗಿತ್ತು. ಹಾಗಾಗಿ ಟ್ರಂಪ್ ಕಠಿಣ ಹಾಗೂ ನಿಷ್ಠುರ ವ್ಯಕ್ತಿಯಾಗಿದ್ರು. ಅವರ ತಂದೆಯ ಪಾಠಗಳು ಟ್ರಂಪ್ ಅವರನ್ನ ಕಠಿಣ ದಬ್ಬಾಳಿಕೆ ನಡೆಸುವ ಮತ್ತು ಪ್ರಭಾವಶಾಲಿ ವ್ಯಕ್ತಿಯಾಗಿ ರೂಪಿಸಿದ್ವು. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಅವರ ತಂದೆ ಫ್ರೆಡ್ ಟ್ರಂಪ್ ಅವರ ಜಗತ್ತಿನಲ್ಲಿ ದುಃಖ ಅಥವಾ ನೋವನ್ನ ತೋರಿಸುವುದು ದೌರ್ಬಲ್ಯದ ಸಂಕೇತವಾಗಿತ್ತು.
ಅದನ್ನ ಸಂಪೂರ್ಣವಾಗಿ ದ್ವೇಷಿಸ್ತಾ ಇದ್ರು. ಟ್ರಂಪ್ ಯಾವಾಗ್ಲೂ ಒಂದು ವಿಷಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ನಾನು ಗೆಲ್ಲಬೇಕು, ಹೇಗೆ ಗೆಲ್ಲಬೇಕು ಎಂದು ನನಗೆ ಕಲಿಸಿ ಎಂದು ಹೇಳುತ್ತಿದ್ದರೆಂದು ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಯ ಸಹಪಾಠಿಯಾಗಿದ್ದ ಜಾರ್ಜ್ ವೈಟ್ ಟ್ರಂಪ್ ಅವರ ಬಾಲ್ಯದ ದಿನಗಳನ್ನ ಮೆಲುಕು ಹಾಕ್ತಾರೆ. ಡೊನಾಲ್ಡ್ ಅವರ ತಂದೆ ಫ್ರೆಡ್ ರಷ್ಟು ನಿಷ್ಠೂರ ಹಾಗೂ ಕಠಿಣ ವ್ಯಕ್ತಿಯನ್ನ ತಾನೆಂದು ನೋಡಿಯೇ ಇಲ್ಲ ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹಿತರ ಮಾತು. ತಂದೆ ಫ್ರೆಡ್ ಟ್ರಂಪ್ ತಮ್ಮ ಬದುಕಿನುದ್ದಕ್ಕೂ ಪ್ರತಿ ವಾರಾಂತ್ಯದಲ್ಲಿ ತನ್ನ ಮಗನನ್ನ ಭೇಟಿ ಮಾಡಿ ಆಮೇಲೆ ಕಣ್ಣಿಡ್ತಾ ಇದ್ರು. ಎಲ್ಲಿ ಬೇರೆ ದಾರಿ ಹಿಡಿದು ಬಿಡ್ತಾನೆ ಅನ್ನೋ ಅನುಮಾನವಿತ್ತು. ಹಾಗಾಗಿ ಮಿಲಿಟರಿ ಶಾಲೆಗೆ ಸೇರಿಸಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಅತೀವವಾಗಿ ಬೆದರಿಸಲಾಗ್ತಿತ್ತು. ಸತತ 5 ವರ್ಷಗಳ ಕಾಲ ಟ್ರಂಪ್ ನೋಡಿದ್ದು ಬೇರೆ ಜಗತ್ತು. ಅಲ್ಲಿ ಯಾರಾದ್ರೂ ಟ್ರಂಪ್ ಅವರನ್ನ ಹಿಂಸಿಸಿದ್ರೆ ಅಥವಾ ನಿಂದಿಸಿದ್ರೆ ಜೋರಾಗಿ ಅಳುತ್ತಾ ನಿಂತು ಬಿಡ್ತಿದ್ರಂತೆ. ಆದ್ರೆ ಯಾರೂ ಅವರ ಸಹಾಯಕ್ಕೆ ಬರ್ತಾ ಇರಲಿಲ್ಲ. ಆ ನೋವಿನಲ್ಲೇ ಟ್ರಂಪ್ ಪ್ರತೀಕಾರದ ಮಾತನಾಡ್ತಾ ಇದ್ದ. ಈ ವಿಚಾರವನ್ನೇ ಅವರ ಜೀವನ ಚರಿತ್ರೆಯಾದ ಟ್ರಂಪ್ ರಿವೀಲ್ಡ್ನ ಲೇಖಕ ಮಾರ್ಕ್ ಫಿಶರ್ ಹೇಳ್ತಾರೆ. ಅದೇ ಪರಿಸರ ಕೊನೆಗೆ ಟ್ರಂಪ್ಗೆ ಬಹಳಷ್ಟು ಇಷ್ಟವಾಯಿತು. ನಾನು ಎಲ್ಲರನ್ನೂ ಹೆದರಿಸಬಲ್ಲೆ, ಎಂಥವರನ್ನಾದ್ರೂ ಎದುರಿಸಬಲ್ಲೆ ಎಂಬ ಧೈರ್ಯ ಅದಾಗ್ಲೇ ಮೊಳಕೆ ಹೊಡೆದಿತ್ತು. ನೀನು ಗೆಲ್ಲಬೇಕಾದ್ರೆ ಕೊಂದಾದರೂ ಜಯವನ್ನ ಸಾಧಿಸು. ಸೋತು ಹತಾಶನಾಗಿ ಮೂಲೆ ಸೇರಬೇಡ ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ತಂದೆ ಫ್ರೆಡ್ ಅವರ ಆಕ್ರಮಣಕಾರಿ ನಿಲುವಾಗಿತ್ತು. ಈ ತತ್ವವೇ ಡೊನಾಲ್ಡ್ ಅವರಲ್ಲೂ ತದ್ರೂಪದಂತೆ ಚಿತ್ರಿತವಾಗಿತ್ತು. ಅವರ ತಾತ ಆಸ್ತಿಪಾಸ್ತಿ ಸಂಪಾದಿಸಿದ್ರು. ಅವರ ಅಪ್ಪ ಫ್ರೆಡ್ ಕೂಡ ಕಷ್ಟಪಟ್ಟು ದುಡಿದವರು, ಶಿಸ್ತಿನಿಂದ ಜೀವನ ನಡೆಸಿದವರು. ಹಾಗಾಗಿ ಅವರ ಹೆದರಿಕೆಯಲ್ಲೇ ಡೊನಾಲ್ಡ್ ಟ್ರಂಪ್ ಕೂಡ ಬೆಳೆದ್ರು. ಹಣ ಖರ್ಚು ಮಾಡೋದಿರಲಿ, ಅಗತ್ಯ ಖರ್ಚನ್ನು ಅವರು ಭರಿಸಲಾಗ್ತಾ ಇರಲಿಲ್ಲ. ಅವರೇ ದುಡಿದು ಅವರೇ ತಮ್ಮ ಖರ್ಚನ್ನ ನೋಡ್ಕೊಳ್ಬೇಕಿತ್ತು. ಬೇಸಿಗೆ ರಜೆಯಲ್ಲಿ ತನ್ನ ಸಹೋದರರ ಜೊತೆಗೆ ಕೆಲಸ ಮಾಡುವುದು ಟ್ರಂಪ್ ಅವರ ಜವಾಬ್ದಾರಿಯಾಗಿತ್ತು. ಚಳಿಗಾಲದಲ್ಲಿ ಹಿಮ ಬಿದ್ದಾಗ ತಮ್ಮ ಪತ್ರಿಕೆ ತಲುಪಿಸಲು ಲಿಮೋಸಿನ್ನಲ್ಲಿ ಸವಾರಿ ಮಾಡಲು ಅವಕಾಶ ನೀಡಲಾಗ್ತಿತ್ತು. ಟ್ರಂಪ್ ಅವರ ಜೀವನ ಚರಿತ್ರೆ ಬರೆದ ಹ್ಯಾರಿ ಹರ್ಟ್ ತಮ್ಮ ಲಾಸ್ಟ್ ಟೈಕೋನ್ ಪುಸ್ತಕದಲ್ಲಿ ಬರೆಯುತ್ತಾರೆ. ಫ್ರೆಡ್ ತನ್ನ ಮಕ್ಕಳಿಗೆ ಹೀಗೆ ಹೇಳ್ತಿದ್ರು, ನೀವು ವಿಜೇತರು, ನೀವು ರಾಜರು, ಯಾರಿಗೂ ತಲೆ ಬಾಗಬೇಡಿ ಎಂದು. ಹೀಗೆ ತನ್ನ ತಂದೆಯ ಸಿದ್ಧಾಂತವನ್ನ ನಂಬಿದ ಡೊನಾಲ್ಡ್ ಜಗತ್ತಿನಲ್ಲಿರುವ ಬಹುತೇಕ ಮಂದಿ ದುರ್ಬಲರು ಎಂಬುದು ಮನವರಿಕೆಯಾಗಿತ್ತು. ಅಲ್ಲದೆ ಬಲಿಷ್ಠರು ಮಾತ್ರ ಯಶಸ್ವಿ ಆಗ್ತಾರೆ, ನೀವು ರಾಜನಾಗಲು ಬಯಸಿದರೆ ಮಾತ್ರ ನೀವು ವಿಜೇತರಾಗಬೇಕು ಎಂಬುದು ಟ್ರಂಪ್ ಹೇಳಿಕೊಟ್ಟ ಮಾರ್ಗ. ಹೀಗೆ ವಯೋಸಹಜ ಮಕ್ಕಳು ದೊಡ್ಡವರಾದ ನಂತರ ಫ್ರೆಡ್ ಟ್ರಂಪ್ ತಮ್ಮ ಆಸ್ತಿಪಾಸ್ತಿಯನ್ನ ಹಿರಿಯ ಮಗ ಫ್ರೆಡ್ ಜೂನಿಯರ್ಗೆ ಹಸ್ತಾಂತರಿಸಲು ಬಯಸಿದ್ರು. ಆದ್ರೆ ಆತ ತುಂಬಾ ಮುಗ್ಧನಾಗಿದ್ದ. ಅವರಿಗೆ ಆಸ್ತಿ ಹಸ್ತಾಂತರವಾದ ನಂತರ ಪಾಪ ಅವನನ್ನ ದುರ್ಬಳಕೆ ಮಾಡಿಕೊಂಡು ಆಸ್ತಿಯನ್ನ ಲಪಟಾಯಿಸಲು ಪ್ರಾರಂಭಿಸಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಸ್ವತಃ ತಾವೇ ಸಹೋದರನ ಬೆನ್ನಿಗೆ ನಿಂತರು. ತಮ್ಮ ಜೀವನದುದ್ದಕ್ಕೂ ಟ್ರಂಪ್ ತಮ್ಮ ತಂದೆಯಂತೆ ಅವರಿಗಿಂತ ವಿಭಿನ್ನವಾಗಿ ಮತ್ತು ಅವರಿಗಿಂತ ಉತ್ತಮವಾಗಿರಲು ಶತಾಯಗತಾಯ ಪ್ರಯತ್ನಿಸಿದ್ರು. ತಮ್ಮ ತಂದೆಯ ಕಂಪನಿಯನ್ನ ವಿಸ್ತರಿಸಿದ್ರು. ದಿ ಟ್ರಂಪ್ ಆರ್ಗನೈಸೇಷನ್ ಮೂಲಕ ಹೋಟೆಲ್, ಕ್ಯಾಸಿನೋ, ಗಗನಚುಂಬಿ ಕಟ್ಟಡಗಳನ್ನ ನಿರ್ಮಿಸಿದ್ರು. ಅದರಲ್ಲಿ ಟ್ರಂಪ್ ಟವರ್ ಪ್ರಸಿದ್ಧ ಕಟ್ಟಡಗಳಲ್ಲಿ ಒಂದಾಯಿತು. ಟ್ರಂಪ್ ಜನಪ್ರಿಯರಾಗಿದ್ದು ದಿ ಅಪ್ರಿಸಿಯೇಷನ್ ಎಂಬ ಕಾರ್ಯಕ್ರಮದ ಮೂಲಕ. ಅದರಲ್ಲಿನ ಯು ಆರ್ ಫೈರ್ಡ್ ಎಂಬ ಟ್ರಂಪ್ ಅವರ ಮಾತು ಬಹಳ ಪ್ರಸಿದ್ಧವಾಯಿತು. ನಾನು ಯಾವಾಗಲೂ ನನ್ನ ತಂದೆಯೊಂದಿಗೆ ಘರ್ಷಣೆ ಮಾಡುತ್ತಿದ್ದೆ. ನಾನು ಅವರ ವಿರುದ್ಧ ನಿಂತಿದ್ರಿಂದಲೇ ನನ್ನ ತಂದೆ ನನ್ನನ್ನ ಗೌರವಿಸುತ್ತಾರೆ ಎಂದು ಟ್ರಂಪ್ ಸಂದರ್ಶನವೊಂದರಲ್ಲಿ ತಿಳಿಸಿದರು. 1981ರ ಸಂದರ್ಶನವೊಂದರಲ್ಲಿ ಟ್ರಂಪ್ ಹೀಗೆ ಹೇಳ್ತಾರೆ, ಮನುಷ್ಯ ಎಲ್ಲಾ ಜೀವಿಗಳಿಗಿಂತ ಅತ್ಯಂತ ಕ್ರೂರ. ಈ ಜೀವನವೇ ಹಾಗೆ, ಗೆಲುವು ಅಥವಾ ಸೋಲಿನಲ್ಲಿ ಕೊನೆಗೊಳ್ಳುವ ಯುದ್ಧಗಳ ಸರಣಿಯಾಗಿದೆ ಎಂದು ಬದುಕಿನ ಸತ್ಯವನ್ನ ಅನಾವರಣ ಮಾಡಿದ್ರು. 1987ರಲ್ಲಿ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಟ್ರಂಪ್ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ನೇಮಕಗೊಳ್ಳಲು ಬಯಸುತ್ತೀರಾ ಅಥವಾ ಹುದ್ದೆಗೆ ಸ್ಪರ್ಧಿಸಲು ಬಯಸುತ್ತೀರಾ ಎಂದು. ಆಗ ಟ್ರಂಪ್ ನೀಡಿದ ಉತ್ತರ ಹೀಗಿತ್ತು, ನಾನು ಬೇಟೆಯಾಡುವುದನ್ನ ಪ್ರಯತ್ನಿಸುತ್ತೇನೆ, ಅದು ನನ್ನ ಅಚ್ಚುಮೆಚ್ಚಿನ ಆಟ. ಎದುರಾಳಿಯ ಮೇಲೆ ಗುರಿಯೊಂದೇ ನನ್ನ ಕರ್ತವ್ಯ ಎಂದಿದ್ರು ಟ್ರಂಪ್. ಹೀಗೆ 2016ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿ 2017ರಿಂದ 2021ರವರೆಗೆ 45ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಟ್ರಂಪ್ ಅವರ ವೈಯಕ್ತಿಕ ಜೀವನವನ್ನ ಗಮನಿಸಿದಾಗ ಟ್ರಂಪ್ ಹಲವು ಬಾರಿ ವಿವಾಹವಾಗಿದ್ದಾರೆ.
ಅವರಲ್ಲಿ ಪ್ರಮುಖರೆಂದ್ರೆ ಮೆಲೇನಿಯಾ ಟ್ರಂಪ್. ಇನ್ನು ಟ್ರಂಪ್ ಅವರ ಅಧ್ಯಕ್ಷೀಯ ಅವಧಿಯಲ್ಲಿ 2017ರಲ್ಲಿ ದೊಡ್ಡ ತೆರಿಗೆ ಸುಧಾರಣೆ ಮಾಡಿದ್ರು. ಕೆಲವು ದೇಶಗಳ ಮೇಲೆ ಪ್ರವೇಶ ನಿರ್ಬಂಧ ಜಾರಿಗೆ ತಂದ್ರು. ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಾಣ ಪ್ರಾರಂಭಿಸಿದ್ರು. ಕಿಮ್ ಜಾಂಗ್ ಉನ್ ಜೊತೆ ಮಾತುಕತೆ ನಡೆಸಿದ್ರು. ಚೈನಾ ಜೊತೆ ವ್ಯಾಪಾರ ಯುದ್ಧ ನಡೆಸಿದ್ರು. ಇವರ ಮೇಲಿರುವ ವಿವಾದಗಳೆಂದ್ರೆ 2016ರ ಚುನಾವಣೆಯಲ್ಲಿ ರಷ್ಯಾ ಹಸ್ತಕ್ಷೇಪ ಆರೋಪದ ಮೇಲೆ ರಷ್ಯಾ ಇನ್ವೆಸ್ಟಿಗೇಷನ್ ನಡೆಸಲಾಯಿತು. ಡೊನಾಲ್ಡ್ ಟ್ರಂಪ್ ಅವರು 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಗಾದಿಗೆ ಏರಿದ್ದಾರೆ. ಇಂದಿಗೂ ವಿವಿಧ ನ್ಯಾಯಾಲಯ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಮತ್ತು ಇತರೆ ವಿಚಾರಗಳಿಗೆ ಸಂಬಂಧಿಸಿದ ಪ್ರಕರಣಗಳು ನಡೆಯುತ್ತಿವೆ. ರಿಪಬ್ಲಿಕನ್ ಪಾರ್ಟಿಯಲ್ಲಿ ಪ್ರಮುಖ ನಾಯಕನಾಗಿ ಉಳಿದಿದ್ದಾರೆ. ಇವರ ಮೇಲೆ ಗುಂಡಿನ ದಾಳಿಯೂ ನಡೆದಿತ್ತು. ಆದರೆ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಂಡಿದ್ರು. ಇವಿಷ್ಟು ಟ್ರಂಪ್ ಅವರ ಕೆಲವೊಂದಿಷ್ಟು ಕುತೂಹಲಕರ ಮಾಹಿತಿಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.